ನಮಸ್ತೆ, ವೆಲ್ಕಮ್ ಟು ಜಗಲಿಕಟ್ಟೆ. ಇವತ್ತು ಏನೆಲ್ಲ ರೆಡಿ ಇದೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಃ ನ ಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖಂ ಮೃಗಾಃ. ಉದ್ಯೋಗವನ್ನು ಮಾಡಿದರೆ ಮಾತ್ರ ಕಾರ್ಯಗಳು ನೆರವೇರುತ್ತವೆ. ಕೇವಲ ಬಯಕೆಗಳಿಂದ ಕಾರ್ಯ ಸಿದ್ಧಿಸುವುದಿಲ್ಲ. ಹಾಯಾಗಿ ಮಲಗಿ ನಿದ್ರಿಸುತ್ತಿರುವ ಸಿಂಹದ ಬಾಯಿಯನ್ನು ಮೃಗಗಳು ತಾವಾಗೇ ಪ್ರವೇಶಿಸುವುದಿಲ್ಲ ಅಲ್ಲವೇ? ಅಂದರೆ ಶ್ರಮ ಪಟ್ಟರೆ ಮಾತ್ರ ಎಲ್ಲ ಕೆಲಸಗಳು ಕೈಗೂಡ್ತವೆ. ಪ್ರಯತ್ನ ಪಡದೇ ಇದ್ದರೆ ಎಷ್ಟು ಚಿಕ್ಕ ಕೆಲಸ ಆದರೂ ಸಾಧ್ಯ ಆಗೋಲ್ಲ ಅನ್ನೋದು ಈ ಸುಭಾಷಿತದ ತಾತ್ಪರ್ಯ. ಹೀಗೆ ಪ್ರಯತ್ನದ ಮಹತ್ವ ಏನು ಅನ್ನೋದನ್ನು ತಿಳ್ಕೊಂಡ ಒಂದು ಹುಡುಗನ ಕಥೆ ಕೇಳೋಣ ಬನ್ನಿ. ನದಿ ತೀರದಲ್ಲೊಂದು ಪುಟ್ಟ ಮನೆ. ಆ ಮನೆಯಲ್ಲಿ ಅಮ್ಮ ಮತ್ತೆ ಒಬ್ಬ ಮಗ ವಾಸವಾಗಿದ್ರು. ಆ ಮಗನ ಹೆಸರು ಆಲಿವರ್ ಅಂತ. ಆ ಆಲಿವರ್ಗೆ ಒಂದು ಆಸೆ. ಏನಪ್ಪ ಆಸೆ ಅಂತ ಅಂದ್ರೆ, ಅವನಿಗೆ ಅವನದೇ ಆದಂಥ ಒಂದು ರೂಮಲ್ಲಿ ತುಂಬ ಆಟದ ಸಾಮಾನು ಇಟ್ಕೋಬೇಕು ಅಂತ. ಈ ಆಸೆನ ಅವನ ಅಮ್ಮನ ಹತ್ರ ಹೇಳ್ತಾ ಇದ್ದ. ಅಮ್ಮ ನನಗೆ ಆಟದ ಸಾಮಾನುಗಳು ತುಂಬ ಬೇಕು, ನಂಗೆ ಯಾವತ್ತೂ ಆಟ ಆಡ್ಕೊಂಡಿರ್ಬೇಕು, ನನಗೆ ಆಟದ ಸಾಮಾನು ಕೊಡ್ಸಮ್ಮ ಅಂತ ಯಾವತ್ತೂ ಹಠ ಮಾಡೋನು. ಅವರಮ್ಮ ಕಷ್ಟಪಟ್ಟು ಒಬ್ಬರೇ ದುಡಿತಾ ಇದ್ರಲ್ವಾ, ಅದಕ್ಕೆ ಇವನ ಎಲ್ಲ ಆಸೆಗಳನ್ನ ಈಡೇರ್ಸಕ್ಕೆ ಆಗ್ತಾ ಇರಲಿಲ್ಲ. ಹಾಗಂತ ಆಲಿವರೇನು ಅವರಮ್ಮಂಗೆ ಹೆಲ್ಪ್ ಮಾಡೋಕ್ಕೂ ಹೋಗ್ತಾ ಇರಲಿಲ್ಲ. ಹೀಗೆ ಅವನು ಹೇಗಪ್ಪ ಮಾಡಿ ನನ್ನ ಆಸೆ ಈಡೇರಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಹೊರಗಡೆ ಕುತ್ಕೊಂಡಿರ್ತಾನೆ, ಮನೆ ಹೊರಗಡೆ. ಆಗ ದಾರಿ ಮೇಲೆ ಹೋಗ್ತಾ ಇರೋ ಒಂದು ಅಜ್ಜಿ ಅವನನ್ನು ನೋಡಿ, ಹೇ ಮಗ, ಯಾಕಪ್ಪ ಬೇಜಾರಲ್ಲಿ ಕುತ್ಕೊಂಡಿದೀಯಾ ಅಂತ ಕೇಳಿದ್ರು. ಆಗ ಆಲಿವರ್ ಹೇಳ್ತಾನೆ ಅಜ್ಜಿ ಹತ್ರ, ಅಜ್ಜಿ ನನಗೆ ತುಂಬ ಆಟದ ಸಾಮಾನು ಬೇಕು ಅಂತ ಒಂದು ಆಸೆ ಇದೆ, ನಾನು ಅದನ್ನು ಹೇಗೆ ತೀರಿಸ್ಕೊಳ್ಳಿ ಅಂತ ಕೇಳ್ತಾನೆ. ಆಗ ಅಜ್ಜಿ ಒಂದು ಉಪಾಯ ಹೇಳ್ತಾರೆ. ನೋಡಪ್ಪ ಕಂದ, ನೀನು ಕಾಡಿಗೆ ಹೋಗಿ ಕಾಡಲ್ಲಿ ಮರಕುಟಿಕ ಹಕ್ಕಿನ ಹುಡುಕು. ಆ ಮರಕುಟಿಕ ಹಕ್ಕಿಯ ರೆಕ್ಕೆ ಮೇಲೆ ಉಪ್ಪನ್ನು ಸಿಂಪಡಿಸಿ ಅದು 1, 2, 3 ಅಂತ ಹೇಳೋ ಅಷ್ಟರೊಳಗಡೆ ನಿನ್ನ ಆಸೆ ಏನಿದೆ ಅಂತ ಹೇಳ್ಕೊಂಡ್ರೆ ಆ ಹಕ್ಕಿ ನಿನ್ನ ಆಸೆಗಳನ್ನೆಲ್ಲ ಈಡೇರ್ಸತ್ ಕಣಪ್ಪ ಅಂತ ಹೇಳಿದ್ರು. ಆಲಿವರ್ಗೆ ಖುಷಿ ಆಯಿತು. ಓ, ಇದನ್ನ ಮಾಡ್ಬೋದು ನಾನು ಅಂತ ಹೇಳಿಬಿಟ್ಟು ಅವನ ಚಡ್ಡಿಯ 2 ಕಿಸೆಗಳಲ್ಲಿ ಫುಲ್ ಉಪ್ಪನ್ನು ತುಂಬಿಸ್ಕೊಂಡು ಕಾಡಿಗೆ ಹೊರಟ. ಕಾಡಿಗೆ ಹೋಗಿ ನೋಡ್ತಾನೆ, ಎಲ್ಲ ಮರ ಕುಟಿಕ ಹಕ್ಕಿಗಳು ಮರದ ಮೇಲ್ಗಡೆ ಕುಟು 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 ಅಂತ ಮರ ಕುಟ್ತಾ ಇದೆ. ಕೆಳಗಡೆ ಯಾವುದೂ ಇಲ್ಲ. ಇವನು ಕೆಳಗಡೆ ನಿಂತ್ಕೊಂಡು ಮೇಲ್ಗಡೆ ಅದರ ರೆಕ್ಕೆ ಮೇಲಾದರೂ ಹೆಂಗೆ ಉಪ್ಪನ್ನ ಎಸೆಯೋದು? ಅವನು ಕಾಯ್ತಾ ಇದ್ದಾನೆ. ಒಂದು ಹಕ್ಕಿನೂ ಕೆಳಗಡೆ ಬರ್ತಾ ಇಲ್ಲ. ತುಂಬ ಸಮಯದ ನಂತರ ಒಂದು ಹಕ್ಕಿ ಕೆಳಗಡೆ ಬರುತ್ತೆ. ಆ ಹಕ್ಕಿ ಬಂದಿದ್ದೆ ಅವನ ಹತ್ರ ಮಾತಾಡಕ್ಕೆ ಶುರು ಮಾಡ್ತು. ಏನಂತ? ನೀನು ಆಲಿವರ್ ಅಲ್ವಾ, ನನಗೆ ಗೊತ್ತು. ನಿನಗೆ ನನ್ನ ರೆಕ್ಕೆ ಮೇಲೆ ಉಪ್ಪನ್ನು ಹಾಕೋಕ್ಕಿಂತ ಮುಂಚೆ ಒಂದು ಷರತ್ತಿದೆ. ಆ ಷರತ್ತನ್ನು ನೀನು ಈಡೇರಿಸಿದ್ರೆ ನಿನಗೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ತು. ಇವನು ಯೋಚನೆ ಮಾಡ್ದ ಆಲಿವರು. ಇಷ್ಟು ಹೊತ್ತದ ನಂತರ ಒಂದು ಹಕ್ಕಿ ಕೆಳಗಡೆ ಬಂದಿದೆ. ಇದ್ರ ಷರತ್ತನ್ನು ಒಪ್ಕೊಂಡ್ರೆ ಸರಿ, ಇಲ್ಲ ಅಂದರೆ ಏನಾಗತ್ತೋ ಏನೋ ಅಂದ್ಬಿಟ್ಟು ಸರಿ ಅಂತ ಹೇಳ್ದ. ಮೊದಲಿಗೆ ಮರಕುಟಿಕ ಹಕ್ಕಿ ಅವನ ಹತ್ರ ಕೇಳತ್ತೆ, ನೋಡಪ್ಪ, ನನಗೆ ನನ್ನ ರೆಕ್ಕೆಗೆ ಒಂದು ಶೇಪ್ ಕೊಡಬೇಕು, ಅದನ್ನು ಟ್ರಿಮ್ ಮಾಡ್ಕೋಬೇಕು. ನಂಗೆ ಯಾವುದಾದ್ರೂ ಸಲಕರಣೆ ತಂದು ಕೊಡ್ತೀಯಾ? ಇದಕ್ಕೆ ಟೂಲ್ಸ್ ಬೇಕು, ಯಾವುದಾದ್ರೂ ತಂದು ಕೊಡಪ್ಪ ಅಂತ ಹೇಳತ್ತೆ. ಸರಿ ಅಂದ್ಬಿಟ್ಟು ಹೊರಟ ಇವನು. ಹೊರಟ್ರೆ ಮನೆಗೆ ಬಂದರೆ ಏನಾಗುತ್ತೆ? ಎಲ್ಲೂ ಸಿಗಲ್ಲ.
ಆದರೂ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಅಂತ ಹಳೆ ಸಾಮಾನುಗಳ ರಾಶಿಲೆಲ್ಲ ಹುಡುಕಿ ಅವನಿಗೊಂದು ಅರಗ ಸಿಗತ್ತೆ. ಅದನ್ನು ತಂದು ಕಲ್ಲಲ್ಲಿ ಉಜ್ಜಿ ಅದನ್ನು ಶಾರ್ಪ್ ಮಾಡ್ತಾನೆ. ಶಾರ್ಪ್ ಮಾಡ್ಕೊಂಡು ತಗೊಂಡು ಹೋಗಿ ಹಕ್ಕಿ ಹತ್ರ ಕೊಟ್ಟರೆ ಹಕ್ಕಿ ಏನು ಹೇಳತ್ತೆ, ಓ ನಾನು ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನೀನೇ ಇಟ್ಕೋಪ್ಪ ಇದನ್ನು. ನನಗೆ ಇವಾಗ ನೀನೊಂದು ಪುಟ್ಟು ಗೂಡು ರೆಡಿ ಮಾಡಿಕೊಡು ನಂಗೆ ಅದರಲ್ಲಿ ಉಳ್ಕೊಳ್ಳೋದಕ್ಕೆ ಅಂತ ಹೇಳುತ್ತೆ. ಈಗ ಅವನಿಗೆ ಯಾರು ಹುಡುಕ್ಬೇಕಾಯ್ತು, ಅವನಿಗೆ ಮಾಡೋಕ್ಕೆ ಬರತ್ತಾ? ಇಲ್ವಲ್ಲ. ಅದಕ್ಕೆ ಅವನು ಊರಲ್ಲಿರೋ ಒಂದು ಬಡಗಿನ ಹುಡ್ಕೊಂಡು ಹೋಗ್ತಾನೆ. ಬಡಗಿ ಅಂದರೆ ಯಾರು ಗೊತ್ತಾ? ಈ ಮರದ ಕೆಲಸ ಎಲ್ಲ ಮಾಡ್ತಾರಲ್ವ, ಅವರಿಗೆ ಬಡಗಿ ಅಂತ ಹೇಳ್ತಾರೆ. ಆ ಬಡಗಿ ಹುಡ್ಕೊಂಡು ಹೋದ. ಬಡಗಿ ಹತ್ರ ಹೋಗ್ಬಿಟ್ಟು, ಸರ್ ನನಗೆ ಪುಟ್ಟದು ಹಕ್ಕಿ ಗೂಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ ಅಂತ ಕೇಳ್ದ. ಅವನು, ಸರಿ ಕಣಪ್ಪ, ನೀನು ಕಲ್ತ್ಕೋತೀಯ ಅಂದರೆ ನಾನು ಹೇಳ್ಕೊಡ್ದೆ ಇರ್ತೀನ, ಸರಿ ಬಾ ಹೇಳ್ಕೊಡ್ತೀನಿ ಅಂತ ಹೇಳ್ದ. ಕುತ್ಕೊಂಡು ಆ ಅರಗ ಇತ್ತಲ್ಲ ಅವನ ಹತ್ರ, ಆ ಅರಗದಿಂದ ಮರನ ಕೆತ್ತಿ ಒಂದು ಹಕ್ಕಿ ಗೂಡು ರೆಡಿ ಮಾಡ್ತಾನೆ. ಅಷ್ಟರಲ್ಲಾಗಲೇ ಆಲಿವರ್ಗೆ ಈ ಮರ ಕೆತ್ತನೆ ಮಾಡೋದು ಫುಲ್ ಖುಷಿಯಾಗ್ಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಇದು ಹಕ್ಕಿ ಗೂಡನ್ನು ತಗೊಂಡೋಗ್ಬಿಟ್ಟು ಹಕ್ಕಿ ಕೊಡ್ತಾನೆ. ಅವಾಗ ಹಕ್ಕಿ ಹೇಳ್ತು, ಸರಿ ಇದನ್ನೇನೋ ನಾನು ಯೂಸ್ ಮಾಡ್ತೀನಿ, ಆದರೆ ನಮ್ಮ ಗೂಡಲ್ಲಿ ಒಬ್ಬನೇ ಇರೋದಕ್ಕೆ ಬೇಜಾರು, ನಂಗೆ ಆಟ ಆಡೋಕ್ಕೇನಾದರೂ ತಂದು ಕೊಡ್ತೀಯಾ ಅಂತ ಕೇಳ್ತು. ಇವನು ನನಗೆ ಆಟದ ಸಾಮಾನು ಬೇಕು ಅಂತ ಇದ್ರ ಹತ್ರ ಬಂದರೆ ಇದು ನನ್ನ ಹತ್ರ ಆಟದ ಸಾಮಾನು ಕೇಳತ್ತಲ್ಲಪ್ಪ ಅಂತ ಯೋಚನೆ ಮಾಡ್ದ. ಆದರೆ ನನ್ನದಕ್ಕೆ ಒಂದು ಆಟದ ಸಾಮಾನು ತಂದು ಕೊಟ್ಟರೆ ಇದು ನನಗೆ ರಾಶಿ ಆಟದ ಸಾಮಾನು ಕೊಡುತ್ತಲ್ವಾ, ಸರಿ ಅಂದ್ಬಿಟ್ಟು ಹೋದ ಪುನಃ ಬಡಗಿ ಹತ್ರ. ಬಡಗಿ ಅಂದರೆ ಅದೇ ಮರದ ಕೆಲಸ ಮಾಡೋರ ಹತ್ರ. ಅವ್ರ ಹತ್ರ ಹೇಳ್ತಾನೆ, ಸರ್ ನನಗೆ ಈ ಸಲ ಒಂದು ಆಟದ ಸಾಮಾನು ಮಾಡೋದು ಹೇಳ್ಕೊಡ್ತೀರಾ ಅಂತ. ಆ ಬಡಗಿ ಅವನಿಗೆ ಬರೋ ಎಲ್ಲ ಆಟದ ಸಾಮಾನುಗಳನ್ನ ಹೇಗೆಲ್ಲ ಮಾಡೋದು ಅಂತ ಹೇಳ್ಕೊಡ್ತಾನೆ. ಇವನು ತುಂಬ ಖುಷಿಯಾಯಿತು, ಕಲ್ತ್ಕೋತಾನೆ. ಆಸಕ್ತಿ ವಹಿಸಿ ಎಲ್ಲ ಆಟದ ಸಾಮಾನುಗಳನ್ನ ಹೇಗೆ ಕೆತ್ತದು ಅಂತ ಕಲ್ತ್ಕೊಂಡು ತುಂಬ ಆಟದ ಸಾಮಾನು ರೆಡಿ ಮಾಡ್ಕೋತಾನೆ. ಇದನ್ನೆಲ್ಲ ತಗೊಂಡು ಹಕ್ಕಿ ಹತ್ರ ಹೋಗ್ತಾನೆ. ಹಕ್ಕಿ ಹತ್ರ ಹೋಗ್ಬಿಟ್ಟು, ತಗೋ ಹಕ್ಕಿ, ಇದನ್ನೆಲ್ಲ ತಂದು ಕೊಟ್ಟಿದ್ದೀನಿ, ಇವಾಗ ನನಗೆ ಅವಕಾಶ ಕೊಡ್ತೀಯಾ ಅಂತ ಕೇಳ್ದ. ಆ ಹಕ್ಕಿ ಸಹ, ಸರಿ ಕಣಪ್ಪ, ಇವಾಗ ನೀನು ಹಾಕು, ನನ್ನ ರೆಕ್ಕೆ ಮೇಲೆ ಉಪ್ಪನ್ನು ಹಾಕಿ ನಿನಗೆ ವಿಶ್ ಮಾಡು, ನಿಂಗೆ ಏನು ಬೇಕೋ ಅದನ್ನು ಅಂತ ಹೇಳ್ತು. ಆಲಿವರು ಉಪ್ಪನ್ನು ತೆಗೆದು ಸಿಂಪಡಿಸಿ ಇನ್ನೇನು ವಿಶ್ ಮಾಡಬೇಕು ಅನ್ನೋರಿಗೆ ಏನು ವಿಶ್ ಮಾಡಲಿ, ನನಗೆ ಒಂದು ರೂಮ್ ಬೇಕಾಗಿತ್ತು, ಇವಾಗ ನನಗೆ ರೂಮ್ ಮಾಡೋಕ್ಕೆ ಬರುತ್ತೆ, ಆ ರೂಮಲ್ಲಿ ತುಂಬ ಆಟದ ಸಾಮಾನು ಇರಬೇಕಿತ್ತು, ಓ ನನಗಿವಾಗ ಬೆಲ್ಲು, ಬಾಣ, ಕಾರು, ಏನೆಲ್ಲ ಆಟದ ಸಾಮಾನು ಇದೆಯೋ ಅದು ಎಲ್ಲರೂ ಮಾಡೋಕ್ಕೆ ಬರುತ್ತಲ್ಲ, ಏನು ಮಾಡಲಿ, ಏನು ವಿಶ್ ಮಾಡಲಿ ಇವಾಗ ನಾನು ಅಂತ ಯೋಚನೆ ಮಾಡೋದ್ರೊಳಗಡೆ ಈ ಮರಕುಟಿಕ ಹಕ್ಕಿ 1, 2, 3 ಅಂತ ಹೇಳೇ ಬಿಡ್ತು. ಈ ಆಲಿವರು ತನ್ನ ಆಸೆ ಏನು ಅಂತ ಯೋಚನೆ ಮಾಡಿ ಹೇಳೋ ಅಷ್ಟರೊಳಗಡೆ ಹಕ್ಕಿ ಪರಾರಿಯಾಗಿ ಎಲ್ಲೋಯ್ತು. ಸೀದಾ ಮರದ ಕೊಂಬೆ ಮೇಲೆ ಕುತ್ಕೋತು ಮೇಲ್ಗಡೆ. ಅದು ಹೇಳ್ತು, ನೋಡ್ದ್ಯಾ, ನಿನ್ಗೇನೆಲ್ಲ ಆಸೆ ಬೇಕಿತ್ತೋ ಅದನ್ನೆಲ್ಲ ನೀನು ನನ್ನ ಸಹಾಯ ಇಲ್ಲದೆ ಮುಗಿಸ್ಬಿಟ್ಟಿದೀಯಾ. ಅಂದರೆ ಏನು, ನೀನೇ ಸ್ವತಃ ಪ್ರಯತ್ನ ಪಟ್ಟರೆ ನಿನ್ಗೇನೆಲ್ಲ ಬೇಕಾಗಿತ್ತೋ ಅದನ್ನು ನಿನ್ನ ಪ್ರಯತ್ನದಿಂದನೇ ತಗೊಂಡ್ಬಿಟ್ಟಿದ್ಯಾ ನೀನು ಅಲ್ವಾ ಅಂತ ಕೇಳ್ಬಿಟ್ಟು ಪುರ್ರನೆ ಹಾರಿ ಹೋಯ್ತು. ಹೌದಾ? ಹೀಗೆ ಈ ಹಕ್ಕಿ ಆ ಆಲಿವರ್ಗೆ ಏನನ್ನು ಕಲಿಸ್ತು? ಸತತ ಪರಿಶ್ರಮದಿಂದ ಕೆಲಸನ ಸಾಧನೆ ಮಾಡ್ಬೋದು ಅಂತ ಅಲ್ವಾ? ಅಕ್ಕ, ಇವತ್ತಮ್ಮ ಮಾಡಿದ ಸಾರು ಸೂಪರ್ ಆಗಿತ್ತಲ್ವಾ? ಆದ್ರೆ ಚೂರು ಉಪ್ಪು ಕಮ್ಮಿ ಇತ್ತು. ಅಶೋ, ಎಷ್ಟು ಚೆನ್ನಾಗಿದ್ರು ಉಪ್ಪು ಸರಿಯಾಗಿಲ್ಲ ಅಂದರೆ ಸರಿಯಾದ ರುಚಿನೇ ಇರಲ್ಲ. ತಡಿ, ನಾನೇ ಸ್ವಲ್ಪ ಉಪ್ಪು ಹಾಕಿ ಸರಿ ಮಾಡಿಕೊಡ್ತೀನಿ. ಇವಾಗ ಸರಿ ಆಯ್ತು. ಅಕ್ಕ, ಇವತ್ತು ಊಟದ್ಮೇಲೆ ನನಗೆ ಯಾವ ಕತೆ ಹೇಳ್ತೀಯಾ? ಕಥೆ ಅಲ್ಲ, ಇವತ್ತು ಕರ್ನಾಟಕದಲ್ಲೇ ಇರೋ ಸಾಣೆಕಟ್ಟ ಅನ್ನೋ ಒಂದು ಊರಿನ ಬಗ್ಗೆ ಹೇಳ್ತೀನಿ. ಬೇಗ ಊಟ ಮುಗಿಸ್ಕೊಂಬ. ಅಕ್ಕ, ಊಟ ಆಯ್ತು, ಆ ಊರಿನ ಬಗ್ಗೆ ಹೇಳೆ ನನಗೆ. ಹಾಂ ಹೇಳ್ತೀನಿ ತಡಿ. ಗೋಕರ್ಣ ಗೊತ್ತಲ್ವಾ ನಿಂಗೆ?
ಗೋಕರ್ಣಕ್ಕೆ ಹೋಗೋ ದಾರಿಲೇ ಇದೆ ಸಾಣೆಕಟ್ಟ ಊರು, ಅಘನಾಶಿನಿ ನದಿ ತೀರದಲ್ಲಿ. ಈ ಊರಿಗೆ ಹೋದರೆ ಸುಮಾರು 460 ಎಕರೆ ಜಾಗ, ಅಂದರೆ ನಿಮ್ಮ ಕಣ್ಣು ಹಾಯಿಸಿದಷ್ಟು ದೂರದವರೆಗೆ ಬ್ರೌನ್ ಫೀಲ್ಡ್ಸ್ ಕಾಣಿಸುತ್ತೆ. ಬ್ರೌನಾ? ಯಾಕೆ? ತೋಟ ಗದ್ದೆಯಲ್ಲಿರೋ ಮಣ್ಣಿಂದಾನಾ ಅಥವಾ ಬರಗಾಲ ಬಂದು ಬರಡಾಗಿರೋದಾ? ಎರಡರಿಂದನೂ ಅಲ್ಲ. ಬ್ರೌನ್ ಇರೋದು ಅಡುಗೆಗೆಲ್ಲ ಮೇನಾಗಿ ಯೂಸ್ ಮಾಡ್ತಾರಲ್ಲ. ನೀನಿವತ್ತು ಸಾರಿಗೆ ಏನೋ ಕಡಿಮೆ ಇತ್ತು ಅಂತ ಹೇಳಿದೆಯಲ್ಲ, ಅದರಿಂದ. ಉಪ್ಪಿಂದಾನಾ? ಬ್ರೌನ್ ಯಾಕೆ? ಉಪ್ಪು ವೈಟ್ ಇರುತ್ತಲ್ವಾ? ಇಲ್ಲಿರೋದು ಬ್ರೌನ್ ಕಲರ್ಡ್ ಉಪ್ಪು ತಯಾರಿಸೋ ಜಾಗ. ಸುಮಾರು 300 ವರ್ಷದಿಂದ ಇಲ್ಲಿ ಕಂದು ಬಣ್ಣದ ಕಲ್ಲುಪ್ಪು ತಯಾರಾಗ್ತಾ ಇದೆ. ಅಷ್ಟೇ ಅಲ್ಲ, 1930ರಲ್ಲಿ ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹ ಆಗಿತ್ತು. ಆ ಟೈಮಲ್ಲಿ ಇದೇ ಸಾಣೆಕಟ್ಟೆ ಉಪ್ಪನ್ನು ಹರಾಜು ಹಾಕಿ ಕುಮಟಾ ಹಾಗೂ ಸುತ್ತಮುತ್ತಲಿನ ಊರಿನ ಜನಕ್ಕೆ ಇದೇ ಉಪ್ಪನ್ನು ಹಂಚಿ ಇಲ್ಲಿನ ಜನರು ಬ್ರಿಟಿಷರ ವಿರುದ್ಧ ಅಹಿಂಸಾ ಚಳುವಳಿ ನಡೆಸಿದ್ರಂತೆ, ಬ್ರಿಟಿಷರು ಉಪ್ಪಿನ ಮೇಲೆ ಹೇರಿದ್ದ ತೆರಿಗೆಯ ವಿರೋಧವಾಗಿ. ಇಷ್ಟೊಂದು ಹಿಸ್ಟ್ರಿ ಇದೆಯಾ ಆ ಊರಿಗೆ? ಅಕ್ಕ, ಈ ಉಪ್ಪನ್ನ ಹೇಗೆ ತಯಾರು ಮಾಡ್ತಾರೆ? ಅದಕ್ಕೂ ಮೊದಲು ಬರೀ ಇಲ್ಲಿ ಮಾತ್ರ ಯಾಕೆ ಉಪ್ಪು ತಯಾರು ಮಾಡ್ತಾರೆ ಅಂತ ಹೇಳ್ತೀನಿ ಕೇಳು. ಇದು ಗಜ್ನಿ ಪ್ರದೇಶ, ಅಂದರೆ ಇಲ್ಲಿ ನೀರು ಬೇರೆ ಪ್ರದೇಶಗಳ ಥರ ಹಿಂಗೆ ಹೋಗಲ್ಲ. ಹಾಗಾಗಿ ಇದು ಉಪ್ಪು ತಯಾರಿಕೆಗೆ ಅತ್ಯಂತ ಸೂಕ್ತವಾದ ಪ್ರದೇಶ. 460 ಎಕರೆ ಜಾಗ ಇದೆ ಅಂತ ಹೇಳಿದ್ನಲ್ವಾ, ಅದನ್ನು 3 ಭಾಗವಾಗಿ ಮಾಡ್ಕೊಂಡಿದ್ದಾರೆ. ಒಂದು ರಿಸರ್ವಾಯರ್ಗೆ, ಎರಡನೇದು ಕಂಡೆನ್ಸೇಷನ್ಗೆ, ಮೂರನೇದು ಕ್ರಿಸ್ಟಲೈಸೇಷನ್ ಮಾಡೋ ಜಾಗ. ಎಲ್ಲ ಆಗೋದು ಈ ಗದ್ದೆ ಥರ ಇರೋ ಜಾಗದಲ್ಲಿ ಮಾತ್ರ. ಸೊ ಮಳೆಗಾಲ ಮುಗೀತಾ ಇದ್ದಂಗೆ, ಅಂದರೆ ಸೆಪ್ಟೆಂಬರಿಂದ ನವೆಂಬರ್ ಟೈಮಲ್ಲಿ ಅಘನಾಶಿನಿ ನದಿ ನೀರನ್ನು ರಿಸರ್ವಾಯರಲ್ಲಿ ಸ್ವಲ್ಪ ದಿನದವರೆಗೆ ಸ್ಟೋರ್ ಮಾಡಿರ್ತಾರೆ. ಆವಾಗ ಸ್ವಲ್ಪ ನೀರು ಅಲ್ಲಿ ಆವಿಯಾಗಿರುತ್ತೆ. ನಂತರ ಕಂಡೆನ್ಸೇಷನ್ಗಾಗಿ ಜಿಗ್ಜ್ಯಾಗಾಗಿ ಈ ನೀರನ್ನು ಹರಿದು ಬಿಡ್ತಾರೆ. ಇಲ್ಲಿ ಇನ್ನೂ ಹೆಚ್ಚಿನ ನೀರು ಸೋಲಾರ್ ಎನರ್ಜಿ ಮೂಲಕ ಆವಿಯಾಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಕ್ರಿಸ್ಟಲೈಸೇಷನ್. ಇದು ಮಾಡಿದರೆ ಕಲ್ಲು ರೆಡಿ. ಅಡುಗೆಗೆ ಬಳಸೋ ಉಪ್ಪಾಗಿದ್ದರೆ ಸರ್ಕಾರದ ನಿಯಮದ ಪ್ರಕಾರ ಇದನ್ನು ಅಯೋಡೈಸ್ ಸಾಲ್ಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಏಪ್ರಿಲ್ ಮೇ ಟೈಮಲ್ಲಿ ಹೋದರೆ ಉಪ್ಪನ್ನು ಹೇಗೆ ಹಾರ್ವೆಸ್ಟ್ ಮಾಡ್ತಾರೆ ಅಂತ ನೋಡ್ಬೋದು. ಹಾಂ, ನಾನು ಹೇಳ್ತಾ ಇರೋಷ್ಟು ಈಸಿ ಅಲ್ಲ ಮತ್ತೆ ಈ ಕೆಲಸ. ಎಕ್ಸ್ಪರ್ಟ್ಗಳು ಮಾತ್ರ ಈಸಿಯಾಗಿ ಮಾಡ್ಬೋದು. ಎಕ್ಸ್ಪರ್ಟ್ ಅಂದರೆ ಆ ಊರಿನ ಜನನಾ? ಹಾಂ, ಮುಂಚೆ ಎಲ್ಲ ಅಲ್ಲೇ ಇರ್ತಿದ್ದ ಒಂದು ಸ್ಥಳೀಯ ಸಮೂಹದವರು ಇದನ್ನು ಸ್ವಂತವಾಗಿ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾಯಿದ್ರು. 1952ರಿಂದ ಉಪ್ಪು ತಯಾರು ಮಾಡೋ ಆ ಎಲ್ಲ ಜನನೂ ಸೇರಿ ನಗರ ಬೈಲ್ ಉಪ್ಪು ತಯಾರಕರ ಕೋಆಪರೇಟಿವ್ ಸೊಸೈಟಿ ಅಂತ ಶುರು ಮಾಡಿದರು. ಅದರ ಅಡಿಯಲ್ಲಿ ಆವತ್ತಿಂದ ಇವತ್ತಿನವರೆಗೂ ರೀಸನಬಲ್ ಬೆಲೆಗೆ ಟನ್ಸ್ಗಟ್ಟಲೆ ಉಪ್ಪನ್ನು ರೆಡಿ ಮಾಡ್ತಾ ಇದ್ದಾರೆ. ಓ, ಮತ್ತು ಇನ್ನೊಂದು ಕ್ವಶನ್ ಇದೆ. ನಮ್ಮನೇಲಿರೋ ಬಿಳಿ ಉಪ್ಪಿಗೂ ಇದಕ್ಕೂ ಏನು ಡಿಫ್ರೆನ್ಸ್? ಮತ್ತು ಇದ್ಯಾಕೆ ಇಷ್ಟೊಂದು ಸ್ಪೆಷಲ್? ಈ ಎರಡೂ ಉಪ್ಪನ್ನು ಮಾಡೋ ವಿಧಾನಗಳು ಬೇರೆ ಬೇರೆ ಅಷ್ಟೆ. ಬಿಳಿ ಉಪ್ಪು ಮಾಡಬೇಕಾದ್ರೆ ಸಮುದ್ರದ ನೀರನ್ನು ಬಳಸ್ತಾರೆ. ಜೊತೆಗೆ ಕೆಲವೊಂದು ಕೆಮಿಕಲ್ಸು, ಬ್ಲೀಚಿಂಗ್ ಏಜೆಂಟ್ಸ್ನ ಸಹ ಯೂಸ್ ಮಾಡ್ತಾರೆ. ಬ್ರೌನ್ ಸಾಲ್ಟ್ನ ನೈಸರ್ಗಿಕವಾಗಿ ತಯಾರು ಮಾಡಿರೋದ್ರಿಂದ ಇದ್ರ ಬಣ್ಣ ಕಂದು. ಅಘನಾಶಿನಿ ನದಿ ತನ್ನ ಉಗಮ ಸ್ಥಾನದಿಂದ ದಟ್ಟವಾದ ಕಾಡುಗಳ ಮೂಲಕ ಹೀಗೆ ಹರ್ಕೊಂಡು ಬರ್ತಾ ಅದ್ರ ಜೊತೆ ಹಲವಾರು ಮಿನರಲ್ಸ್ ಅಂದರೆ ಖನಿಜಗಳನ್ನ ಕರ್ಕೊಂಡು ಬರುತ್ತೆ. ಮತ್ತು ಕೆಲವೊಂದು ಔಷಧೀಯ ಸಸ್ಯಗಳ ಎಲೆಗಳು, ಕಾಂಡಗಳು ನದಿಯಲ್ಲಿ ಸೇರಿಕೊಂಡು ಅದರ ಸತ್ವ ಎಲ್ಲ ಈ ನೀರಲ್ಲಿ ಮಿಕ್ಸ್ ಆಗಿ ಉಪ್ಪಿಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹಾಗಂತ ಬಿಳಿ ಉಪ್ಪು ಹಾಳಲ್ಲ. ಈ ಬ್ರೌನ್ ಸಾಲ್ಟಲ್ಲಿ ಎಕ್ಸ್ಟ್ರಾ ಮಿನರಲ್ಸ್ ಇರೋ ಕಾರಣ ಖನಿಜಾಂಶದ ಕೊರತೆ ಇದ್ದರೆ ಇದನ್ನು ಬಳಸ್ಬೋದು ಅಂತ ಅಷ್ಟೆ. ಗೊತ್ತಾಯಿತು. ಈ ಉಪ್ಪನ್ನು ಅಡಿಗೆಗಲ್ಲದೆ ಮತ್ತು ಯಾವುದಕ್ಕೆ ಬಳಸ್ತಾರೆ? ಅಲ್ಲಿನ ರೈತರು ತಮ್ಮ ಸಾವಯವ ಕೃಷಿ ಭೂಮಿಯಲ್ಲಿ ಅಂದರೆ ತೋಟ, ಗದ್ದೆಯಲ್ಲಿ ಇದೇ ಸಾಣೆಕಟ್ಟೆ ಉಪ್ಪನ್ನು ಬಳಸ್ತಾರಂತೆ, ಒಳ್ಳೆಯ ಫಸಲಿಗೋಸ್ಕರ ಹಾಗೂ ಕ್ರಿಮಿಕೀಟಗಳಿಂದ ಬೆಳೆಗಳನ್ನು ರಕ್ಷಣೆ ಮಾಡಲಿಕ್ಕೆ. ಅಲ್ಲಿ ಮೀನುಗಾರರು ಮೀನುಗಳನ್ನೆಲ್ಲ ಒಣಗಿಸೋದಕ್ಕೆ ಇದೇ ಉಪ್ಪನ್ನು ಉಪಯೋಗಿಸ್ತಾರೆ. ಪ್ರಕೃತಿ ಚಿಕಿತ್ಸೆ ಅಥವಾ ನ್ಯಾಚುರೋಪತಿಲೂ ಸಹ ಇದ್ರ ಬಳಕೆ ಇದೆ ಅಂತ ಹೇಳ್ತಾರೆ. ಓ, ಇಂಟ್ರೆಸ್ಟಿಂಗ್. ಅಕ್ಕ, ನೆಕ್ಸ್ಟ್ ಟೈಮ್ ಗೋಕರ್ಣಕ್ಕೆ ಹೋದಾಗ ಸಾಣೆಕಟ್ಟಾಗೂ ಹೋಗೋಣ ಅಲ್ವಾ? ಉಪ್ಪು ಹೇಗೆ ಮಾಡ್ತಾರಂತ ನೋಡ್ಬೋದು. ಖಂಡಿತವಾಗ್ಲೂ ಹೋಗೋಣ. ಸರಿ,
ಇವಾಗ ಮಲ್ಕೋ, ತುಂಬ ತಡ ಆಯಿತು. ಉಪ್ಪಿನ ಬಗ್ಗೆ ಕೇಳ್ಕೊಂಡು ಬಂದ್ರಿ. ಇವತ್ತು ಉಪ್ಪನ್ನು ಯೂಸ್ ಮಾಡಿಕೊಂಡು ಒಂದು ಟ್ರಿಕ್ ಮಾಡೋಣವಾ? ಒಂದು ಐಸ್ ಕ್ಯೂಬ್ನ ತಗೊಳ್ಳಿ ಮತ್ತು ಒಂದು ದಾರ. ನಿಮ್ಮ ಫ್ರೆಂಡ್ಸ್ಗೆ ಚಾಲೆಂಜ್ ಮಾಡಿ ನೋಡಿ. ದಾರದ ಸಹಾಯದಿಂದ ಐಸ್ ಕ್ಯೂಬ್ನ ಮೇಲ್ಗಡೆ ಎತ್ತಬೇಕು, ಆದರೆ ಗಂಟು ಹಾಕಬಾರ್ದು ಅಂತ. ಅದನ್ನು ಹೇಗೆ ಮಾಡ್ಬೋದು ಅನ್ನೋ ಟ್ರಿಕ್ ನಿಮಗೆ ಗೊತ್ತಾ? ಆ ಐಸ್ ಕ್ಯೂಬ್ ಇರುತ್ತಲ್ಲ, ಅದ್ರ ಮೇಲೆ ದಾರದ ಒಂದು ತುದಿನ ಇಟ್ಟು ಅದ್ರ ಮೇಲೆ ಉಪ್ಪನ್ನು ಉದುರಿಸಿ. ಸ್ವಲ್ಪ ಟೈಮ್ ಆದಮೇಲೆ, ಅಂದರೆ ಸುಮಾರು 2 ನಿಮಿಷದ ನಂತರ, ಆ ದಾರ ಐಸ್ ಕ್ಯೂಬ್ಗೆ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ನೀವು ಐಸ್ ಕ್ಯೂಬ್ನ ಎತ್ತಬೇಕು ಅಂದರೆ ಆ ದಾರನ ಎತ್ತಿದ್ರೆ ಹಾಗೆ ಅದ್ರ ಜೊತೆ ಬರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನಮಗೆ ತಿಳಿಸ್ತೀರಾ ಅಲ್ವಾ? ಹೀಗೆ ಹೊಸ ಹೊಸ ವಿಷಯಗಳೊಂದಿಗೆ ಮುಂದಿನ ವಾರ ಸಿಗೋಣ. ಧನ್ಯವಾದಗಳು. Bur bur bur. Bur bur bur.